ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಹೀಗೆ ಕೆಲ ಶಾಸಕರುಗಳು ಡಿಸಿಎಂ ಆಪ್ತ ಶಾಸಕರುಗಳು ನಿನ್ನೆ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದದನ್ನ ನೋಡಿದ್ವಿ. ಡಿಸಿಎಂ ಕೂಡ ಈ ವಿಚಾರ ಕೇಳಿದಂತ ಸಂದರ್ಭದಲ್ಲಿ ಬಹಳ ಸಿಟ್ಟಾಗಿ ಇಲ್ಲ ಅವ್ರಿಗೆ ನಾನು ನೋಟಿಸ್ ಕೊಡ್ತೀನಿ ಅನ್ನುವಂತ ರೀತಿಯಾಗಿ ಹೇಳಿದ್ರು. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೂಡ ಕೊಟ್ಟರು. ಹಾಗಂತ ಇಕ್ಬಾಲ್ ಹುಸೇನ್ ಇವತ್ತೇನು ಅವರು ಮಾತಿನ ವರಸೆ ಬದಲಾಗಿಲ್ಲ. ಇವತ್ತು ಕೂಡ ಅವರು ಹೌದು ಡಿಕೆ ಶಿವಕುಮಾರ್ ಅವರು ಒಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ತನ್ನ ಮಾತಿಗೆ ಬದ್ಧ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದರ ಜೊತೆಗೇನೆ BR ಪಾಟೀಲ್ ಅವರು ಸಿಎಂ ಬಗ್ಗೆ ಮಾತನಾಡಿದ್ರಲ್ಲ, ಲಾಟ್ರಿಲ್ ಸಿಎಂ ಆಗ್ಬಿಟ್ರು ಸಿದ್ದರಾಮಯ್ಯ ಅಂತ ಹೇಳ್ಕೊಂಡು. ಬಟ್ ಇವತ್ತು ಕಂಪ್ಲೀಟ್ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ. ಹಾಗಾದ್ರೆ ಕೆಲ ಶಾಸಕರುಗಳು ಸಿಎಂ ಹಾಗೆ ಡಿಸಿಎಂ ಬೆನ್ನಿಗೆ ನಿಂತಂತವರು ಇವತ್ತು ಅವರ ಸ್ಟೇಟ್ಮೆಂಟ್ ಅಲ್ಲಿ ಆಗಿರೋ ಬದಲಾವಣೆ, ಕೆಲವರು ಅದಕ್ಕೆ ಬದ್ಧವಾಗಿರೋದು, ಹೈಕಮಾಂಡ್ ಇದನ್ನೆಲ್ಲ ಹೇಗೆ ನೋಡ್ಬೋದು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. Within 2 months, he will be the chief minister. Definitely, 200%. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಬೇರೆಯವ್ರಿಗೆ ಒಂದು ಅವಕಾಶ ಸಿಕ್ಕಲಿ. ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ, ಬಟ್ ಆದ್ರೂ ಮಾತನಾಡಬಾರ್ದು. ಡಿಸಿಪ್ಲಿನ್ ಇಂಪಾರ್ಟೆಂಟ್. ಕೈಮನೆಯೊಳಗಿನ ಶಾಸಕರ ಅಸಮಾಧಾನ ಸರಿಪಡಿಸಲು ಸುರ್ಜೇವಾಲಾ ರಾಜ್ಯದಲ್ಲೇ ಠಿಕಾಣಿ ಹೂಡಿದ್ದಾರೆ. ಈ ಹೊತ್ತಿನಲ್ಲೇ ಸಿಎಂ ಸ್ಥಾನದ ಬದಲಾವಣೆ ಕೂಗು ಜೋರಾಗಿ ಕೇಳಿ ಬರ್ತಿದೆ. ಕೆಪಿಸಿಸಿ ಕಚೇರಿಯೊಳಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆ ಮಾಡ್ತಿದ್ರೆ ಹೊರಗೆ ಕೆಲ ಶಾಸಕರು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಬಂಡೆ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಪರ ಬಂಡೆಯಂತೆ ನಿಂತಿದ್ದಾರೆ. ಬದಲಾವಣೆ ಆಗಬೇಕು, 2.5 ವರ್ಷ ಡಿಕೆ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನೆನೆ ಸುರ್ಜೇವಾಲಾ ಸಭೆಗೆ ಮುನ್ನ ಸಭೆ ಬಳಿಕವೂ ಬದಲಾವಣೆ ಮಾತನಾಡಿದ್ರು. ಇವತ್ತು ಡಿಕೆ ನೋಟಿಸ್ ಕೊಟ್ಟು ವಾರ್ನಿಂಗ್ ನೀಡಿದ್ರು ಜಗ್ಗದ ಇಕ್ಬಾಲ್ ನನ್ನ ಹೇಳಿಕೆಗೆ ಬದ್ಧನಾಗಿದ್ದೀನಿ ಅಂತಿದ್ದಾರೆ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಒಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2.5 ವರ್ಷ ತಾವು ಮಾಡಿದ್ದೀರಿ. ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ. ನಾನು ಕೇಳ್ತೀನಿ, ಬೇಡ್ತೀನಿ, ಮನವಿ ಮಾಡ್ತೀನಿ, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಕೊಡೋದು ಬಿಡೋದು ಅವ್ರ ಇಷ್ಟ. ಡಿಕೆ ಸಿಎಂ ಆಗಬೇಕು ಅಂತ ಕೂಗೆಬ್ಬಿಸಿದ ಆಪ್ತ ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಕೆ ಶಿವಕುಮಾರ್ ಗರಂ ಆಗಿದ್ರು. ಇಕ್ಬಾಲ್ಗೂ ನೋಟಿಸ್ ಕೊಟ್ಟಿದ್ದೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡ್ತೀನಿ ಅಂದಿದ್ದಾರೆ. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನೀನು ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು. ಎಲ್ಲರೂ ಕಷ್ಟ, ನನ್ನಂಥವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಪಟ್ಟಿದ್ದೇನೆ. 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡೋದು. ಡಿಕೆ ಪರ ಬ್ಯಾಟ್ ಬೀಸ್ತಲೇ ಪ್ರವಾಸೋದ್ಯಮ ಸಚಿವರ ವಿರುದ್ಧ ಇಕ್ಬಾಲ್ ಹುಸೇನ್ ಅಸಮಾಧಾನ ಹೊರಹಾಕಿದ್ದಾರೆ. ಇಲ್ಲಿ ರಾಮದೇವ್ರ ಬೆಟ್ಟದಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಯಾವ ರೀತಿ ಭಕ್ತಿಯಿಂದ ಮಾಡ್ತಾಯಿದ್ವಿ, ಈ ವರ್ಷ ಅದ್ಧೂರಿಯಾಗಿ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ನೋಡಿ, ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ನಾನು ಮತ್ತು DK ಸುರೇಶ್ ಅವರು ಪ್ರವಾಸೋದ್ಯಮ ಸಚಿವರ ಹತ್ರ ನಾವು ಕೂತಿ ನಾವು ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ. ಒಂದು ಪವಿತ್ರವಾದಂಥ ಒಂದು ವಿಗ್ರಹನ ಮಾಡಿ ಅಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ಸರಿಯಾದ ರೀತಿ ಸ್ಪಂದನೆ ಸಿಕ್ಕಲಿಲ್ಲ. ಮುಂದಕ್ಕೆ ನೋಡೋಣ ಅಂತ ಹೇಳಿದ್ರು. ಶಾಸಕ ಇಕ್ಬಾಲ್ ಹೇಳಿಕೆಗೆ ಸಚಿವ ಲಾಡ್ ತಿರುಗೇಟು ನೀಡಿದ್ದಾರೆ. ಒಂದಿಬ್ರು ಮಾತನಾಡ್ತಾರೆ, ಅದು ಅವರ ಅಭಿಪ್ರಾಯ ಅಂತಂದ್ರೆ ವೈಯಕ್ತಿಕ ಅಭಿಪ್ರಾಯ ಪರಿಗಣಿಸಲ್ಲ ಅಂತ ಸಂಸದ ರಾಜಶೇಖರ್ ಹಿಟ್ನಾಲ್ ಹೇಳಿದ್ರು. 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ, ಬಟ್ ಆದ್ರೂ ಮಾತನಾಡಬಾರ್ದು. ಯಾಕಂದ್ರೆ ಇದಕ್ಕೆ ಬೇರೆ ರೀತಿಯಾದ ಎಫೆಕ್ಟ್ ಆಗುತ್ತೆ ಅಂತ ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅದ್ರ ಬಗ್ಗೆ. ಅಧ್ಯಕ್ಷರು ಅದು ನೋಟಿಸ್ ಕಳಿಸಿದಾರಲ್ಲ, ಅಧ್ಯಕ್ಷರು ನೋಟಿಸ್ ಕಳಿಸಿದಾರೆ. ಈಗ ನೋಡಪ್ಪ, ಯಾರೋ ಒಬ್ರು ಹೇಳ್ತಾರಂದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇರ್ತಾ, ಪಕ್ಷ ಏನಾದ್ರು ಹೇಳೈತಾ, ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರ, ಅದೇನು ತೀರ್ಮಾನನ? ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣನೆ ತಗೊಳ್ಳಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟರೆ ಆ್ಯಕ್ಷನ್ ತಗೊಂತಾರೇನು? ಪರಿಗಣನೆ ಅಲ್ಲ, ಒಳ್ಳೆ ಆ್ಯಕ್ಷನ್ ತಗೊಂತಾರೆ ಅವ್ರ ಮೇಲೆ. ಇಕ್ಬಾಲ್ ಹುಸೇನ್ ಸರ್ ಒಂದು ಶಾಸಕರಿದ್ದಾರೆ. ನಾನು ಇನ್ನೊಂದು ಶಾಸಕರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಸೊ ಅವ್ರ ಅಭಿಪ್ರಾಯ ಮೋಸ್ಟ್ಲಿ ನಾನು ಈ ಬಿಸಿಯಲ್ಲಿ ಗಮನಿಸ್ಲೂ ಇಲ್ಲ. ಸೊ ಅದು ಅವ್ರ ವೈಯಕ್ತಿಕ ವಿಚಾರ. ನಿನ್ನೆ ಸಿದ್ದರಾಮಯ್ಯ ಲಾಟ್ರಿ ಹೊಡೆದು ಸಿಎಂ ಅಂದಿದ್ದ BR ಪಾಟೀಲ್ ಮಾತು ಭಾರಿ ಸಂಚಲನ ಮೂಡಿಸಿತ್ತು. ಆದ್ರೆ ಒಂದೇ ರಾತ್ರಿ ಆಳಂದ ಕಾಂಗ್ರೆಸ್ ಶಾಸಕ BR ಪಾಟೀಲ್ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಉಲ್ಟಾ ಹೊಡೆದಿದ್ದಾರೆ. ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟ್.
ಅವನ ಗ್ರಹಚಾರ ಚೆನ್ನಾಗಿತ್ತು, ಅವ್ನು ಮಾಡಿಬಿಟ್ಟ. ಅವರು ಲಕ್ಕಿ ಲಾಟ್ರಿ ಇತ್ತು, CM ಆದರು ಅಂತ ಹೇಳಿದೆ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು. ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ. ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾಯಿದ್ರು. ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದರು ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೊರಗೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರೆ ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರೊಟ್ಟಿಗೆ 1-to-1 ಸಭೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.